ಕಡೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಬಹುಶಃ ಕಳೆದ ಒಂದು ವರ್ಷದಿಂದ ಹಲವು ಬಾರಿ ಚರ್ಚೆ ಆಗಿತ್ತು. ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ, ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ, ಯಾರನ್ನು ತಗೋತಾರೆ, ಬಹಳ ಚರ್ಚೆ ಆಗಿತ್ತು. ನಾನು ಕೂಡ ಹಲವು ವರದಿಗಳನ್ನ ಇದ್ರ ಬಗ್ಗೆ ಕೊಟ್ಟಿದ್ದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ದೆಹಲಿಗೆ ಹೋದ ಈ ಕಾಲಘಟ್ಟದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ನಡೆದಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಕೆಲವ್ರನ್ನ ಸಂಪುಟದಿಂದ ಕೈ ಬಿಡ್ತಾ ಇದ್ದಾರೆ ಹಾಗೂ ಕೆಲವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ತಗೋತಾರೆ ನೋಡಿ. ಸಿದ್ದರಾಮಯ್ಯನವರು ತ್ಯಾಗದ ಮಾತನಾಡಿದ್ರು, ಇದಕ್ಕೆ ನೇರವಾಗಿ ಕನೆಕ್ಷನ್ ಇದೆ. ಯಾವ ರೀತಿ? ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕುತೂಹಲ ಇತ್ತು ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅಂತ. ಕಡೆಗೂ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವ ಮುಹೂರ್ತ, ಯಾರ್ಯಾರೆಲ್ಲ ಸಚಿವ ಸಂಪುಟದಿಂದ ಹೊರಗೆ ಹೋಗ್ತಾರೆ, ಯಾರು ಒಳಗೆ ಬರ್ತಾರೆ ನೋಡಿ. ಕೆಲವು ಹೆಸರುಗಳು ನಾನು ಹಿಂದೆ ಚರ್ಚೆಯನ್ನು ಮಾಡಿದ್ದೆ. ಅದರಲ್ಲಿ ನೋಡಿ 10-15 ಹೆಸರಿತ್ತು. ಆದರೆ ಈಗ ಕೆಲವರು ಮಾತ್ರ ಒಂದು 4-6 ಜನರನ್ನ ಸಂಪುಟದಿಂದ ಕೈ ಬಿಟ್ಟು ಹಾಗೂ ಈಗಾಗಲೇ ಖಾಲಿ ಇರುವ ಒಂದು ಸ್ಥಾನ, ನಾಗೇಂದ್ರ ಅವ್ರ ಖಾಲಿ ಇತ್ತಲ್ಲ, ಅದನ್ನು ತುಂಬಿಸುವುದು ಹಾಗೂ ಯಾರ್ಯಾರನ್ನ ಕೈ ಬಿಡ್ತಾರಲ್ಲ ಅಷ್ಟು ಸ್ಥಾನಗಳನ್ನ ಪೂರ್ತಿ ಮಾಡೋದು, ಭರ್ತಿ ಮಾಡೋದು ಅನ್ನುವಂಥ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ. ಸೊ ಯಾರ್ಯಾರನ್ನ ಕೈ ಬಿಡ್ತಾರೆ, ನಾನು ಆ 4-6 ಹೆಸರುಗಳನ್ನ ಹೇಳ್ಬಿಡ್ತೀನಿ. ಯಾರನ್ನ ಕೈ ಬಿಡ್ತಾರೆ ಹಾಗೂ ಆ ಸ್ಥಾನಕ್ಕೆ ಯಾರನ್ನು ತೆಗೆದುಕೊಳ್ತಾರೆ, ಯಾವ ಕಾರಣಕ್ಕಾಗಿ ಅದನ್ನು ಹೇಳ್ತೀನಿ. ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಂಬರ್ 1 ನೋಡಿ, BK ಹರಿಪ್ರಸಾದ್ ಅವರು ಸಚಿವ ಸಂಪುಟಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಡಿಗ ಸಮುದಾಯದ ನಾಯಕ, ಹೈಕಮಾಂಡ್ಗೆ ಬಹಳ ಪರಮಾಪ್ತ. ಅದು ಸೋನಿಯಾ ಗಾಂಧಿ ಅವರಿರಲಿ, ರಾಹುಲ್ ಗಾಂಧಿ ಅವರಿರಲಿ, KC ವೇಣುಗೋಪಾಲ್ ಇರಲಿ, ಸುರ್ಜೇವಾಲಾ ಇರಲಿ, ಎಲ್ಲರ ಜೊತೆ ಒಂದು ಒಳ್ಳೆ ರ್ಯಾಪೋ ಇದೆ ಅವರಿಗೆ. ಸೊ ಹೈಕಮಾಂಡ್ನ ಕಮಿಟ್ಮೆಂಟ್ ಇತ್ತು, ನಿಮ್ಮನ್ನು ಮುಂದೆ ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರು ನಿಮ್ಮನ್ನು ತಗೋತೀವಿ ಅಂತ. ಸೊ BK ಹರಿಪ್ರಸಾದ್ ಅವ್ರನ್ನ ಸಚಿವ ಸಂಪುಟದೊಳಗೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ ಸಚಿವ ಸ್ಥಾನವನ್ನು ಕಳೆದುಕೊಳ್ಳೋದು ಯಾರು? ಬೇರೆ ಯಾರೂ ಅಲ್ಲ, ಮಧು ಬಂಗಾರಪ್ಪ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಹೆಚ್ಚಿನದಾಗಿ ಜಾತಿ ಸಮೀಕರಣವೇ ನಡೆಯೋದು. ಸೊ ಈಡಿಗ ಸಮುದಾಯದ ಮಧು ಬಂಗಾರಪ್ಪನವರು ಈಗ BK ಹರಿಪ್ರಸಾದ್ ಅವರಿಗಾಗಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಉನ್ನತ ಮೂಲಗಳೇ ತಿಳಿಸ್ತಾ ಇವೆ. ಇದು ನಂಬರ್ 1. ಇನ್ನು ನಂಬರ್ 2, ಸಚಿವ ಸಂಪುಟಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ 2ನೇ ಹೆಸರು ಲಕ್ಷ್ಮಣ ಸವದಿ. ಎಸ್, ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಕ್ಷ್ಮಣ ಸವದಿ ಅವರು ಸುದೀರ್ಘ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿದ್ದವರು. ಅವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಯಾವಾಗ ಗೊತ್ತಾಯಿತು, ಆಗ ಕಾಂಗ್ರೆಸ್ಸಿಗೆ ಬಂದರು, ಅಲ್ಲಿ ಟಿಕೆಟ್ ಕೊಟ್ಟರು, ಗೆದ್ದರು. ಅವರು ಕೂಡ ಆರಂಭದಿಂದಲೂ ಕಾಯ್ತಾ ಇದ್ರು ಯಾವಾಗ ಮಿನಿಸ್ಟರ್ ಮಾಡ್ತಾರೆ ಅಂತ. ಅದು ಕೂಡ ಕಮಿಟ್ಮೆಂಟ್ ಇತ್ತು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಟ್ಟಿದ್ದರು, ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆದರೂ ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ ಸ್ವತಃ ಹೈಕಮಾಂಡ್ ಮಾತು ಕೊಟ್ಟಿತ್ತು. ಅದರ ಪ್ರಕಾರ ಲಕ್ಷ್ಮಣ ಸವದಿಯವರು ಈಗ ಸಚಿವ ಸಂಪುಟಕ್ಕೆ ಎಂಟ್ರಿಯನ್ನು ಕೊಡುವವರಿದ್ದಾರೆ. ಹಾಗಾದರೆ ಅವರಿಗಾಗಿ ಸ್ಥಾನವನ್ನು ಕಳೆದುಕೊಳ್ಳೋದು ಯಾರು? ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಇದೇ ಹೆಸರು ಮುನ್ನೆಲೆಯಲ್ಲಿದೆ. ಯಾರು? ಬೇರೆ ಯಾರೂ ಅಲ್ಲ, ಅದೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಬಹುಶಃ ಅದೇ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CLP ಸಭೆಯಲ್ಲಿ ತಮ್ಮ ಸಾಧನೆಯನ್ನೆಲ್ಲ ಹೇಳ್ಕೊತಾ ಹೋದರು. ಪಕ್ಷಕ್ಕೋಸ್ಕರ ತಾನು ಯಾವ ರೀತಿ ದುಡಿದಿದ್ದೇನೆ, ಬೆಳಗಾವಿಯಲ್ಲಿ ಯಾರೂ ಕೂಡ ಒಂದು ಪಕ್ಷದ ಕಚೇರಿಯನ್ನು ಕಟ್ಟುವಂಥ ಮನಸ್ಸು ಮಾಡಲಿಲ್ಲ, ನಾನು ಕಡಿಮೆ ಅವಧಿಯಲ್ಲೇ ಕಟ್ಟಿದೆ ಅಂತೆಲ್ಲ ಹೇಳಿದ್ರು. ಆಗ ಸತೀಶ್ ಜಾರಕಿಹೊಳಿ ಅವರು ಬಂದು ನಾನು 5 ಕೋಟಿ ಕೊಟ್ಟಿದ್ದೀನಿ ಅಂತೆಲ್ಲ ಮಾತನಾಡಿದ್ರು. ಸೊ ಒಂದು ವಾಕ್ಸಮರದ ರೀತಿ ನಡೀತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೆಲ್ಲ ಯಾಕೆ ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ, ತಾನು ಸಚಿವೆಯಾಗಿ ಮುಂದುವರಿಬೇಕು ಅನ್ನುವ ಹಿನ್ನೆಲೆಯಲ್ಲೇ ಅದನ್ನು ಕ್ಲೈಮ್ ಮಾಡ್ತಾ ಇರೋದು. ಹೈಕಮಾಂಡ್ ಅಂತಿಮವಾಗಿ ಯಾವುದೇ ತೀರ್ಮಾನ ಮಾಡುವುದು, ಆದರೆ ಅವರ ಹೆಸರು ಇದೆ. ಸಚಿವ ಸಂಪುಟದಿಂದ ಹೊರ ಹೋಗುವವರು ಯಾರ್ಯಾರು ಅನ್ನುವ ಯಾದಿಯಲ್ಲಿ ಅವರ ಹೆಸರು ಕೂಡ ಇದೆ. ಯಾಕಂದರೆ ಒಂದು ಪಂಚಮಸಾಲಿ ಸಮುದಾಯವನ್ನು ಅವರು ಪ್ರತಿನಿಧಿಸ್ತಾರೆ. ಹಾಗಲ್ಲಿ ಲಕ್ಷ್ಮಣ ಸವದಿ ಪಂಚಮಸಾಲಿ ಅಲ್ಲ, ಅವರು ಗಾಣಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಆದರೆ ಜಿಲ್ಲೆಯ ದೃಷ್ಟಿಯಿಂದ, ಪ್ರಾದೇಶಿಕತೆಯ ದೃಷ್ಟಿಯಿಂದ ನೋಡೋದಾದರೆ ಅಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವರೇ ಉಸ್ತುವಾರಿ ಸಚಿವರು. ಸೊ ಲಕ್ಷ್ಮಣ ಸವದಿ ಅವರು ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಆದರೆ DK ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಬಿಡ್ತಾರಾ? ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಹಸ ಮಾಡ್ಬೋದೋ ಎಲ್ಲ ಸಾಹಸವನ್ನು ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು. ಇನ್ನು 3ನೇ ಹೆಸರು KH ಮುನಿಯಪ್ಪನವರು. ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪನವರು
ಸಚಿವ ಸಂಪುಟದಿಂದ ಹೊರನಡೆಯೋರಿದ್ದಾರೆ. ಬಿಕಾಸ್ ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಅನ್ನುವ ಚರ್ಚೆ ಇದೆ. ಸೊ ತನ್ನ ಮಗಳಿಗಾಗಿ ಕೆ ಎಚ್ ಮುನಿಯಪ್ಪನವರು ಈಗ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅವ್ರ ಕಂಡೀಷನ್ನೇ ಅದಿತ್ತು, ನಾನು ಸಚಿವ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಆದರೆ ತನ್ನ ಪುತ್ರಿಯನ್ನು ಸಚಿವೆಯಾಗಿ ಮಾಡಬೇಕು ಅಂತ. ಅದೇ ಪ್ರಕಾರ ಈಗ ರೂಪಕಲಾ ಶಶಿಧರ್ ಅವರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ. ಅದು ತಮ್ಮ ತಂದೆಯವರಿಂದ ಕೆ ಎಚ್ ಮುನಿಯಪ್ಪನವರಿಂದ ತೆರವಾದಂತಹ ಸಚಿವ ಸ್ಥಾನವನ್ನು ಅವರು ಅಲಂಕರಿಸುವವರಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಉನ್ನತ ಮೂಲಗಳು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅನ್ನುವಂಥದ್ದು. ಇನ್ನು 4ನೇ ಹೆಸರು ಬೇರೆ ಯಾರೂ ಅಲ್ಲ, ಲೇಔಟ್ ಕೃಷ್ಣಪ್ಪ. ವಿಜಯನಗರದ ಶಾಸಕ ಲೇಔಟ್ ಕೃಷ್ಣಪ್ಪನವರು ಸಚಿವ ಸಂಪುಟಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ನೋಡಿ, ಅವರ ಪುತ್ರ ಪ್ರಿಯಾ ಕೃಷ್ಣ ಅವರು ಕೂಡ ಗೋವಿಂದರಾಜನಗರದಿಂದ ಶಾಸಕರಾಗಿದ್ದಾರೆ. ಆರಂಭದಲ್ಲಿ ಮೊದಲ ಸುತ್ತಿನಲ್ಲೇ ಕೃಷ್ಣಪ್ಪನವರು ಸಚಿವರಾಗಬೇಕಿತ್ತು. ಆದರೆ ಒಕ್ಕಲಿಗ ಸಮುದಾಯದಿಂದ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಕೆ ವೆಂಕಟೇಶ್ ಅವರು ಪ್ರಿಯಪಟ್ಟಣ ಅವರು ಕೂಡ ಸಚಿವರಾದರು, ಇನ್ನೂ ಕೆಲವರೆಲ್ಲ. ಆದ್ದರಿಂದ ಸಹಜವಾಗಿ ಇವರಿಗೆ ಅವಕಾಶ ಕೈತಪ್ಪಿತು. ಕೃಷ್ಣ ಬೈರೇಗೌಡರು ಈ ರೀತಿ ನಾನು ಹೇಳಿದ್ದು. ಆದರೆ ಈಗ ಒಂದು ಸಿದ್ದರಾಮಯ್ಯನವರು ಪ್ರೆಷರ್ ಹಾಕಿದ್ರು ಹೈಕಮಾಂಡ್ ಮೇಲೆ, ಇಲ್ಲ ಲೇಔಟ್ ಕೃಷ್ಣಪ್ಪನವರು ಸಚಿವ ಸಂಪುಟದೊಳಗೆ ಬರಲೇಬೇಕು ಅಂತ. ನಂಬರ್ 1. ನಂಬರ್ 2, ಹೈಕಮಾಂಡ್ ಕೂಡ ಈ ಹಿಂದೆ ಯಾವಾಗ ನಿಗಮ ಮಂಡಳಿಗಳ ಹಂಚಿಕೆ ಮಾಡ್ತಲ್ಲ, ಆಗ BDA ಅಧ್ಯಕ್ಷ ಸ್ಥಾನದ ಆಫರನ್ನು ಲೇಔಟ್ ಕೃಷ್ಣಪ್ಪನವ್ರಿಗೆ ಕೊಟ್ಟಿತ್ತು. ಆದರೆ ಕೃಷ್ಣಪ್ಪನವರು ಒಂದೇ ಮಾತು ಹೇಳಿದ್ರು, ನನಗೆ ಮಾಡೋದಾದರೆ ಮಿನಿಸ್ಟರ್ ಮಾಡಿ, ಈ ಹಿಂದೆ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದಕ್ಕಿಂತ ಕೆಳಗೆ ಮತ್ತೆ ಬರೋದಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಅಂತಲೇ ನಾನು ಬರೋದಿಲ್ಲ ಅನ್ನೋದನ್ನು ಅವರು ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಮಿಟ್ಮೆಂಟ್ ಕೊಟ್ಟಿತ್ತು, ಇಲ್ಲ ನೀವು ಕೆಲಸ ಮಾಡಿ, ನಾವು ನಿಮ್ಮನ್ನು ಮುಂದೆ ಮಿನಿಸ್ಟರ್ ಮಾಡ್ತೀವಿ, ಸಚಿವ ಸಂಪುಟ ಪುನರ್ರಚನೆ ಯಾವಾಗಾದರೂ ನೀವು ಮಿನಿಸ್ಟರ್ ಆಗ್ತೀರಿ ಅಂತ ಹೇಳಿದರು. ಆ ಪ್ರಕಾರ ಈಗ ಅವ್ರನ್ನ ಮಿನಿಸ್ಟರ್ನಾಗಿ ಮಾಡ್ತಾ ಇದ್ದಾರೆ, ಸಚಿವರಾಗ್ತಾ ಇದ್ದಾರೆ. ಹಾಗಾದರೆ ಅವರಿಗಾಗಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳೋದು ಯಾರು? ಬಹುತೇಕ ಕೆ ವೆಂಕಟೇಶ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬಹುದು, ಆ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯದಿಂದ ಯಾರನ್ನಾರು ಕೈ ಬಿಡುವುದು ಅಂದರೆ ಅದು ವೆಂಕಟೇಶ್ ಅವ್ರನ್ನ ಅನ್ನುವಂಥ ಚರ್ಚೆ ಮುನ್ನೆಲೆಯಲ್ಲಿದೆ. ನೋಡಬೇಕು ಏನಾಗುತ್ತೆ ಅಂತ. ಆದರೆ ವೆಂಕಟೇಶ್ ಅವರ ಹೆಸರು ಸಚಿವ ಸಂಪುಟದಿಂದ ಹೊರ ಹೋಗುವವರ ಯಾದಿಯಲ್ಲಿದೆ. ಇನ್ನು ಸಚಿವ ರಹೀಂ ಖಾನ್ ಅವರು ಕೂಡ ಸಚಿವ ಸಂಪುಟದಿಂದ ಹೊರ ಹೋಗುವವರ ಯಾದಿಯಲ್ಲಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೈಕಮಾಂಡ್ಗೆ ಅಷ್ಟು ಸಂತೃಪ್ತಿ ಆಗಿಲ್ಲ. ನೋಡಿ, ಸುರ್ಜೇವಾಲ್ ಅವರು ಒಂದು ರಿಪೋರ್ಟ್ ತಗೊಂಡೋದ್ರು ಡೆಲ್ಲಿಗೆ. ಸಚಿವರ ಕಾರ್ಯಕ್ಷಮತೆಯ ವರದಿ ಅದು. ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರ ವರದಿಯನ್ನು ಕೊಟ್ಟಿದ್ದರು. ಅದನ್ನು ಆಧರಿಸಿ ಈಗ ಯಾರನ್ನ ಕೈ ಬಿಡಬೇಕು, ಯಾರನ್ನು ತಗೋಬೇಕು ಅನ್ನೋದೆಲ್ಲ ಚರ್ಚೆ ನಡೀತಾ ಇದೆ. ಸೊ ರಹೀಂ ಖಾನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೈಕಮಾಂಡ್ಗೆ ಅಷ್ಟರ ಮಟ್ಟಿಗೆ ತೃಪ್ತಿ ಆಗಿಲ್ಲ. ಹೀಗಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಿದ್ದಾರೆ. ಅವರ ಸ್ಥಾನಕ್ಕೆ 2 ಹೆಸರು ಪ್ರಮುಖವಾಗಿದೆ. ಒಂದು, ಈಗ ಸಭಾಧ್ಯಕ್ಷರಾಗಿರುವಂತಹ ವಿಧಾನಸಭೆ ಸಭಾಧ್ಯಕ್ಷ UT ಖಾದರ್ ಅವರ ಹೆಸರಿದೆ. ಹಾಗೂ ಈ ಕಡೆ ತನ್ವೀರ್ ಸೇಠ್ ಅವರು ನರಸಿಂಹರಾಜ ಕ್ಷೇತ್ರದ ಶಾಸಕರು, ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಸೊ ಬಹುತೇಕ ಖಾದರ್ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ. ಆಗ ಸಭಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರಾದರೂ ಬರ್ಬೋದು. ಅದು RV ದೇಶಪಾಂಡೆ ಅವರು ಬರ್ಬೋದು, ಅಥವಾ TB ಜಯಚಂದ್ರ ಅವರು ಬರ್ಬೋದು. ಜಯಚಂದ್ರ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಅವರು ಸಚಿವ ಸ್ಥಾನವನ್ನು ಕೇಳ್ತಿದ್ದಾರೆ. ಆದರೆ ಅವ್ರನ್ನ ಕಡೆಗೆ ಸಭಾಧ್ಯಕ್ಷರ ಸ್ಥಾನಕ್ಕಾದರೂ ತರ್ಬೋದು ಅನ್ನುವ ಚರ್ಚೆ ಇದೆ ಅನ್ನೋದು. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ UT ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿದಿದ್ದೇ ಆದರೆ ಅವರು ಸಚಿವ ಸ್ಥಾನವನ್ನು ಪಡೆಯುವುದು ನಿಚ್ಚಳ. ಹಾಗೆ ತನ್ವೀರ್ ಸೇಠ್ ಅವರ ಹೆಸರು ಕೂಡ ಇದೆ. ಸಿದ್ದರಾಮಯ್ಯನವರು ಕೂಡ ತನ್ವೀರ್ ಸೇಠ್ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ನ ಹೊಂದಿದ್ದಾರೆ. ಹೀಗಾಗಿ ಅವರು ಕೂಡ ಅವಕಾಶವನ್ನು ಪಡೆಯುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಚಿವ ಸಂಪುಟದಿಂದ ಹೊರ ಹೋಗುವವರ ಯಾದಿಯಲ್ಲಿ ಅವರನ್ನು ಕೂಡ ಗುರುತಿಸಲಾಗ್ತಾ ಇದೆ. ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್ ಒನ್ಸ್ ಅಗೈನ್ ಅವ್ರನ್ನೂ ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವುದು ಅನ್ನುವಂಥ ಚರ್ಚೆ ಇದೆ. ಒಂದು ವೇಳೆ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದೆ ಆದರೆ ಆಗ ಕೆಲವು ಹೆಸರುಗಳಿದೆ ಲಿಂಗಾಯತ ಸಮುದಾಯದಿಂದ. ಒಂದು BK ಸಂಗಮೇಶ್ವರ್, ಭದ್ರಾವತಿಯ ಶಾಸಕರು, ಅವರ ಹೆಸರಿದೆ. ಹಾಗೆ BR ಪಾಟೀಲ್ರ ಹೆಸರಿದೆ, ಅವರು ಕೂಡ ಸಚಿವರಾಗ್ಬೋದು ಅನ್ನುವ ಚರ್ಚೆ ಇದೆ. ಯಾಕಂದರೆ ಅವರು ಹಲವು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕೂಡ. ಹಾಗೆ ವಿಜಯಾನಂದ ಕಾಶಪ್ಪನವರವರ ಹೆಸರಿದೆ. ಸೊ ಇವರೆಲ್ಲರೂ ಕೂಡ ಸಚಿವರಾಗುವ ಯಾದಿಯಲ್ಲಿದ್ದಾರೆ. ನೋಡಬೇಕು, ಹೈಕಮಾಂಡ್ ಅಂತಿಮವಾಗಿ ಸಿದ್ದರಾಮಯ್ಯವ್ರ ಮಾತು ಕೇಳುತ್ತೆ, DK ಶಿವಕುಮಾರ್ ಅವ್ರ ಮಾತು ಕೇಳುತ್ತೆ, ತನ್ನದೇ ಆದ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅಂತಿಮವಾಗಿ ಯಾರೋ ಒಬ್ಬರಿಗೆ ಅವಕಾಶವನ್ನು ಕೊಡಬಹುದು. ನೋಡಿ, ಒಂದು ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನಾದರೂ ಕೈ ಬಿಡುವುದು, ಹಾಗೆ ಶಿವಾನಂದ ಪಾಟೀಲ್ರನ್ನು ಕೈ ಬಿಡುವುದು. ನೋಡಬೇಕು, ಈ ಇಬ್ಬರ ಪೈಕಿ ಒಬ್ಬ ಲಿಂಗಾಯತ ಸಮುದಾಯದ ನಾಯಕ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಅನ್ನುವ ಚರ್ಚೆ ಮುನ್ನೆಲೆಯಲ್ಲಿದೆ ಅನ್ನುವಂಥದ್ದು. ಇದೇ 5-6 ಹೆಸರುಗಳು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗೆ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ನೀವು ನೋಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಒಬ್ಬಿಬ್ಬರಲ್ಲ, ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನೀವು ನೋಡ್ತಾ ಹೋದರೆ ಭಾಳ ದೊಡ್ಡ ಲಿಸ್ಟ್ ಇದೆ. ಈಗ ಪುಟ್ಟರಂಗ ಶೆಟ್ಟಿ ಅವರಾಗಿರ್ಬೋದು, ಅಜಯ್ ಧರ್ಮಸಿಂಗ್ ಆಗಿರ್ಬೋದು, KM ಶಿವಲಿಂಗೇಗೌಡರಾಗಿರ್ಬೋದು, HC ಬಾಲಕೃಷ್ಣ ಅವರಾಗಿರ್ಬೋದು, CP ಯೋಗೇಶ್ವರ ಆಗಿರ್ಬೋದು. ಭಾಳ ದೊಡ್ಡ ಲಿಸ್ಟ್ ಇದೆ. ಯಾರಿಗೆ ಅವಕಾಶ ಕೊಡುತ್ತೆ ಹೈಕಮಾಂಡ್, ಯಾರನ್ನ ಕೈ ಬಿಡುತ್ತೆ? ಬಹುಶಃ ಈ ದೆಹಲಿಯ ಸಭೆಯಲ್ಲಿ ಬಹುತೇಕ ಈ ಚಿತ್ರಣ ಅಂತಿಮವಾಗುವಂಥ ಸಾಧ್ಯತೆ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಸಚಿವರಾಗಬೇಕು,
ಇಲ್ಲಪ್ಪ ಇಂಥವ್ರು ಮಿನಿಸ್ಟರ್ ಆಗಲೇಬೇಕು ಅನ್ನೋದಾದರೆ ಯಾರು ಮಿನಿಸ್ಟರ್ ಆಗಬೇಕು, ಹಾಗೂ ಇಂಥವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದಾದರೆ ಯಾರನ್ನ ಸಚಿವ ಸಂಪುಟದಿಂದ ತೆಗಿಬೇಕು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.